Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಮೂಲ ಕಾಂಗ್ರೆಸ್ಸಿಗರಿದ್ದಾರೆ. ಈಗ ಅವರಿಗೆ ಏನಾಗ್ತದೆ 3 ತಿಂಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಈ ವೇಳೆಯೂ ಇದೇ ರೀತಿ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ. ಅದನ್ನು ಅಲ್ಲಿ ಅಂತ ಶಾಸಕರು ಏನದಾರ ಅವರು ಅದನ್ನು ಗಮನ ಹರಿಸ್ಬೇಕು. ಹಳ ಬರೋ ಹೊಸವನ್ನು ಕೂಡಿಸ್ಬೇಕು. ಸರಿ, ಹತ್ತಿರ ಆಗೋದು ಅವಕಾಶ ಇತ್ತು ಅಂತಂದ್ರಲ್ಲ, ಇನ್ನು ಹತ್ತಿರ ಆಗೋಕೆ ಅವಕಾಶಗಳು ಇಲ್ವಾ ಸರ್? ನೋಡಿ, ಮತ್ತೆ ಅವಕಾಶ ಬರ್ಬೋದು, ಬರ್ಲತ್ತೆ. ಈ ಸದ್ಯಕ್ಕೂ ನಮಗದೊಂಥರ ಭಾರಿ ಆಶ್ಚರ್ಯ ಆಗಿದೆ, ಅದು ನೋವಾಗಿದೆ ಅಂತ. ಹಿಂಗಾಗಬಾರ್ದಿತ್ತು. ಇಷ್ಟೆಲ್ಲ ಹೇಳಿದ್ರು ಅವರು, ನಮಗೆಲ್ಲ ಭರವಸೆ ಕೊಟ್ಟಿದ್ರು, ಎಲ್ಲ ನಾಯಕರು ಕೂಡ ಮಾಡಿದ್ರು ರಾತ್ರಿ ಆಗಲಿ. ಇಲ್ಲಿ ಯಾಕಾಗಿದೆ ಅಂತ ಕೂಡ ನಮಗೂ $20,000 ಇದ್ದಿದ್ದು ಇಲ್ಲಿಗೆ ಬಂತು. 10,000 20,000ದಾಗ ಮೈನಸ್ ಆಗಿರೋ ಅದೇನಂತ ನಮಗೆ ಭಾಳ ದುಃಖ ಆಗ್ತಿರ್ಕಿಲ್ಲ. 76,000 ಹೋಗಿ ಕೆಳಗೆ 8,000 ಕೆಳಗೆ ಹೋಯ್ತು. ಮತ್ತೇನು ಅಪ್ಕೋಬೇಕ್ರಿ, ಏನು ಮಾಡ್ಬೇಕಂತ ಸ್ವಲ್ಪ ದುಃಖ ಆಗೋದಲ್ಲ. ಯಾರಿಲ್ಲ ಸರ್. ಫಲಿತಾಂಶ ಬಂದ ನಂತರ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಏನಾದರೂ ಒಣ್ಣಗೆ ಮಾತಾಡಿದ್ರೆ ಅಷ್ಟೇ. ಈಗಂತೂ ನಮ್ಮ ಸರ್ಕಾರ ರಚನೆ ಇಲ್ಲ ಮತ್ತು ಈಗೇನು ಮಾಡೋದು? ನಮ್ಮದೇನಿದೆ, ವಿರೋಧ ಪಕ್ಷದ ಇಂಟ್ಯಾಕ್ಟ್ ಆಗಿರ್ಬೇಕು ಅಷ್ಟೇ ರೀ, ಎಲ್ಲರೂ ಕೂಡಿ ಏನಿಲ್ಲ. ಸರ್, ಇವಾಗ ಚಿಕ್ಕೋಡಿ ಗೆಲುವನ್ನದು ಗ್ಯಾರಂಟಿ ಮುಖಾಂತರ ನಾವು ಗೆಲುವನ್ನು ಸಾಧಿಸಿದ್ದೀವಿ. ಅದಕ್ಕೆ ತಮ್ಮ ಪಕ್ಷದ ಶಾಸಕರುಗಳನ್ನೇ ಗ್ಯಾರಂಟಿ ಬಗ್ಗೆ ಪರಿಶೀಲನೆ ಮಾಡಬೇಕು, ಪ್ರಸ್ತಾವನೆ ನೀಡ್ತಾರೆ. ಇನ್ನೇನು ಮುಂದೆ ಬರೋದ್ರಿಂದ ಗ್ಯಾರಂಟಿಗಳನ್ನು ಬಂದಾಗುತ್ತೆ ಇಲ್ಲ. ನೋಡಿ, ಹೋದ ಸಲ ಎಲ್ಲ BJP ಅವರು 3-4 ಲಕ್ಷ ತನಕ ಗೆದ್ದಿದ್ರು. 3-4 ಲಕ್ಷ ಅವರು ಲೀಡು. ಈಗ ಎಲ್ಲರೂ 1 ಲಕ್ಷ ಒಳಗೆ ಬಂದಿದ್ದಾರೆ. ಅಂದರೆ ಕಾರಣ ಅಂದರೆ ಈ ಗ್ಯಾರಂಟಿ ವರ್ಕ್ ಮಾಡಿದೆ. ಇನ್ನೊಂದು ಸಲ ಪೇಪರ್ ಹಾಕಿದ್ರೆ ಸುಮಾರು 7 ಸೀಟ್ ಗೆಲ್ತಿದ್ವಿ. 7 ಸೀಟ್ ಅಂದರೆ 14ರಿಂದ 15. ಗ್ಯಾರಂಟಿಯಿಂದ ಎಷ್ಟು ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಜೋಶಿ ಅವರು 3 ಲಕ್ಷದಿಂದ ಗೆಲ್ತಿದ್ರು, ಕಾಯಮಾಗಿ 1 ಲಕ್ಷಕ್ಕೆ ಬಂದರು. ರಮೇಶ್ ಜಿಗಜಿ ಅವ್ರು ಗೆಲ್ತಿರು 2 ಲಕ್ಷದಿಂದ 70,000ಕ್ಕೆ ಬಂತು. ಗದ್ದಿಗೌಡರು 3 ಲಕ್ಷ ಇತ್ತು. ಸೊ ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ನಮ್ಮ ಗ್ಯಾರಂಟಿ ಕಾರಣ. ಹಿಂಗಾಗಿ ಅದು ಮುಂದುವರಿಸೋದು ಅವಶ್ಯಕತೆ ಇದೆ ರೀ. ಅದರಲ್ಲೇನು ಡೌಟ್ ಇಲ್ಲ. ಮೆಜಾರಿಟಿ ಅವ್ರದ್ದು ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇದ್ದಾರೆ, ಹಾಗೆ ಆಗ್ತಾರೆ. ಅದರಲ್ಲೇನು ಪ್ರಶ್ನೆ ಇಲ್ಲ ರೀ. ಮುಂದೆ ನೋಡ್ಬೇಕಲ್ಲ. ಈಗ ಹೋದ ಸಾರಿ ಏನು ಅವರು ಏಕತರ್ಫಿ ಮಾಡ್ತಿರಲ್ಲ, ಅವರು ಒನ್ ಸೈಡ್ ಡಿಸಿಷನ್ ಅದು ಆಗೋಲ್ಲ. ಯಾಕಂದರೆ ಅವ್ರದ್ದು ಸಂಖ್ಯೆ ಕಡಿಮೆ ಆಗಿದೆ. ಅವ್ರೇನು ತಮ್ಮ ಉತ್ತರ ಪ್ರದೇಶ್ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳ ನಂಬಿದ್ರು, ಅಲ್ಲಿ ಜನ ವಿರೋಧವಾಗಿದ್ದಾರೆ. ಬಹುಶಃ ಅದನ್ನು ತಿಳ್ಕೊಂಡು ನಿನ್ನೆ ಒಂದು ಹೇಮಾಮಾಲಿನಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೆ, ಎಲ್ಲೋ ನೋಡಿದ್ದೆ ವಾಟ್ಸಪ್ಪಲ್ಲಿ. ನಾವಿನ್ನು ಡೆವಲಪ್ಮೆಂಟ್ ಬಗ್ಗೆ, ರಸ್ತೆ ಬಗ್ಗೆ, ಹಾಸ್ಪಿಟ್ಲ್ ಕಟ್ಟಬೇಕಂತ ಹೇಳ್ತಾ ಇದ್ರು ಅವ್ರು. ಅಂದರೆ 10 ವರ್ಷದಿಂದ ಹೇಳಬೇಕಾದ್ರೆ ಈಗ ಹೇಳ್ತಿದ್ದಾರೆ ಅವ್ರು. ಅಂದ್ರೆ ಈ ಧರ್ಮ ಆಧಾರಿತ ಬಿಟ್ಟು ಡೆವಲಪ್ಮೆಂಟ್ ಆಧಾರಿತ ಆದರೆ ಒಳ್ಳೆಯದು. ಆವಾಗ ಯಾರು ಅವ್ರಿಗೆ ಭಾಳ ಜನ ವಿರೋಧ ಮಾಡೋದಿಲ್ಲ. ಸರ್, ಇವತ್ತೊಂದು 3 MP ಗಳ ನೂತನ MP ಗಳ ಒಂದು ಸಭೆನೇ ಹಳೆ ಸಂಸತ್ನಲ್ಲಿ. ಅಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರು ಮೋದಿಯವರು. ಇವತ್ತಿನ ಸಂವಿಧಾನಕ್ಕೆ ಮೊದಲಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ನಾವು ಅವರಿಂದ ಬಯಸೋದು ಇದೇನೆ, ಸಂವಿಧಾನ ಕಡೆ ಗಮನ ಕೊಡಲಿ, ಹಾಸ್ಪಿಟ್ಲ್ ಕಟ್ಟಲಿ, ಯೂನಿವರ್ಸಿಟಿ ಕಟ್ಟಲಿ. ಈಗ ನೋಡಿ, ಅಯೋಧ್ಯೆಯಲ್ಲಿ ಮಂದಿರ ಕಟ್ಟರು, ಏನಾಯ್ತು ರೀ ಅಲ್ಲಿ ಸೀಟು ಸಮಾಜವಾದಿ ಪಾರ್ಟಿ ಬಂತು. ಅದರಿಂದನೇ ಎಲೆಕ್ಷನ್ ಮಾಡ್ಲಿಕ್ಕೆ ಹೊಂಟಿರೋ ದೇಶದ್ದು. ಅಲ್ಲೇ ಜನ ವಿರೋಧ ಆದರು. ಸೊ ಜನ ಬಯಸೋದು ಡೆವಲಪ್ಮೆಂಟಿಗೆ ಕಟ್ಟಲಿ ಅಂತ ಇದ್ದಾರೆ. ಬಹುಶಃ ಈ ಅವಧಿಯಲ್ಲಿ ಅವರು ಬಹುಶಃ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾರೆ ಅಂತ ನಮ್ಮ ಆಶೆ ಇದೆ. ಆದ್ರೆ Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.